ಈ ಒಂದು ಸ್ಟೋರಿಯನ್ನ ಸಣ್ಣ ಸಣ್ಣ ವ್ಯಾಪಾರಿಗಳು, ಕಿರಾಣಿ ಅಂಗಡಿಯನ್ನ ಇಟ್ಕೊಂಡಿರುವಂಥವ್ರು ಅಂಡ್ ಅಂಗಡಿಯನ್ನ ನಡೆಸ್ತಾ ಇರುವಂಥವ್ರು ಎಲ್ಲರೂ ಕೂಡ ನೋಡಬೇಕಾಗಿರುವಂಥದ್ದು. ಮಾಸ್ಕ್ ಹಾಕೊಂಡು ಬರ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ನಂತರ ನಿಮಗೆ ಟೋಪಿ ಹಾಕಿ ಹೋಗುತ್ತೆ ಈ ಒಂದು ಗ್ಯಾಂಗ್. ಸ್ಕ್ಯಾನ್ ಮಾಡಿ ದುಡ್ಡನ್ನ ಹಾಕದೆ ಈ ಖದೀಮರು ಜೂಟ್ ಹೇಳ್ತಾರೆ. ಮೊಬೈಲ್ ಶಾಪ್ಗೂ ಕನ್ನ ಹಾಕಿದ್ದಾರೆ, ಬಿರಿಯಾನಿ ಅಂಗಡಿಗೂ ಮೋಸ ಮಾಡಿದ್ದಾರೆ. ಬಿರಿಯಾನಿ ಅಂಗಡಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಈ ಖದೀಮರು. ಫೇಕ್ ಆ್ಯಪ್ ಮೂಲಕ ಪೇ ಮಾಡಿ ಅಂಗಡಿಯವರಿಗೆ ಮೋಸ ಮಾಡ್ತಿದ್ದು ಈ ಒಂದು ಗ್ಯಾಂಗ್. ಯಲಹಂಕ ನ್ಯೂಟೌನ್ನಲ್ಲಿ 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ಮೋಸ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಈಗ ಮೊಬೈಲ್ ಅಸೋಸಿಯೇಷನ್ ಠಾಣೆಗೆ ದೂರು ಕೊಟ್ಟಿದೆ. OnePlus ಏರ್ಬಡ್ಸ್ನ ಖರೀದಿ ಮಾಡಿ ಹಣ ಕೊಡದೆ ಈ ಒಂದು ಗ್ಯಾಂಗ್ ಎಸ್ಕೇಪ್ ಆಗಿದೆ. ಅಂದರೆ ಒಂದು ಗ್ಯಾಂಗ್ ಕಳ್ತನ ಮಾಡಿಲ್ಲ, ಬದಲಾಗಿ ಆನ್ಲೈನ್ ಪೇಮೆಂಟ್ ಮಾಡೋ ಥರ ಮಾಡಿ ಪೇಮೆಂಟ್ ಆಗಿದೆ ಅಂತ ತೋರಿಸಿ ಅಲ್ಲಿಂದ ತಮಗೆ ಬೇಕಾದಂಥ ವಸ್ತುವನ್ನು ತಗೊಂಡು ಹೋಗ್ತಾರೆ. ಆದರೆ ಅಸಲಿಗೆ ಯಾವುದೇ ರೀತಿಯಾದಂಥ ಹಣ ಆ ಅಂಗಡಿಯವರ ಖಾತೆಗೆ ಬಂದಿರೋದಿಲ್ಲ. ಫೋನ್ಪೇ ರೀತಿಯಲ್ಲೇ ಈ ಒಂದು ಆ್ಯಪ್ ಕೆಲಸ ಮಾಡುತ್ತೆ. ಸೊ 1 ಕೋಟಿವರೆಗೂ ಕೂಡ ಈ ಒಂದು ಆ್ಯಪನ್ನು ಬಳಸಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಈ ಆ್ಯಪ್ ಕೇವಲ ದುಡ್ಡು ಹಾಕಿದಾಗ ತೋರಿಸುತ್ತಷ್ಟೇ, ಆದರೆ ಯಾವುದೇ ಥರದ ದುಡ್ಡು ಅಕೌಂಟ್ಗೆ ಬಂದಿರೋದಿಲ್ಲ. ಸೊ ಎಲ್ಲ ಅಂಗಡಿಯವರು, ಹೋಟೆಲ್ನವರು ಗಮನಿಸಬೇಕಾದಂತಹ ಸ್ಟೋರಿ ಇದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ಫೋನು ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಚಂದನಾ, ಏನಿದು ಫೇಕ್ ಆ್ಯಪ್ನ ಹಾವಳಿ ಜೊತೆಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ? ರಾಹುಲ್, ಇದು ಎಕ್ಸಾಕ್ಟ್ಲಿ ಫೋನ್ ಪೇ ನಾವು ಹೇಗೆ ಯೂಸ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಅದೇ ತರ ವರ್ಕ್ ಮಾಡುತ್ತೆ. ಈ ಯೂಸ್ ಮಾಡೋ ಫೋನ್ ನಲ್ಲಿ, ಫೇಕ್ ಅಪ್ಲಿಕೇಶನ್ ನ ಯೂಸ್ ಮಾಡೋ ಫೋನ್ ನಲ್ಲಿ ಯಾವುದೇ ತರದ ಸಿಮ್ ಅವಶ್ಯಕತೆ ಕೂಡ ಇರೋದಿಲ್ಲ. ಜಸ್ಟ್ ಫೋನ್ ಪೇ ಯಾವ ತರ ಆಪ್ಷನ್ಸ್ ಇರುತ್ತೆ ಅದೇ ರೀತಿ ಆಪ್ಷನ್ಸ್ ಇರುತ್ತೆ. ಈ ಕಿಲಾಡಿಗಳು ಏನ್ ಮಾಡಿದ್ದಾರೆ, ಇವ್ರದೊಂದು ಗ್ಯಾಂಗ್ ಇದೆ. ಇವರು ಯಲಹಂಕದಲ್ಲಿ ಸುಮಾರು 10ರಿಂದ 15 ಅಂಗಡಿಗಳಿಗೆ ಈ ರೀತಿ ಯಾಮಾರಿಸಿದ್ದಾರೆ ಅನ್ನೋ ಮಾಹಿತಿ ಇರೋದು. ಇಬ್ರು ಬರ್ತಾರೆ, ಒಬ್ಬ ಆಚೆ ಗಾಡಿಲಿ ವೇಟ್ ಮಾಡ್ತಾನೆ. ಒಳಗಡೆ ಮಾಸ್ಕ್ ಹಾಕೊಂಡು ಬರೋ ಈ ವ್ಯಕ್ತಿ ತನಗೆ ಏನೆಲ್ಲ ಬೇಕು ಅದನ್ನ ಖರೀದಿ ಮಾಡ್ತಾನೆ. ಮೊದಲು ಖರೀದಿ ಮಾಡಿ ಕ್ರೌಡ್ ಯಾವಾಗ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನೆ, ಸ್ಕ್ಯಾನ್ ಮಾಡಿ ಎಷ್ಟು ಅಮೌಂಟ್ ಹೇಳ್ತಾರೆ ಅಷ್ಟು ಪೇ ಮಾಡಿ ಒಂದು ಅಮೌಂಟ್ ಸಕ್ಸಸ್ಫುಲಿ ಪೇಯ್ಡ್ ಅಂತ ಬರುತ್ತಲ್ಲ, ಆ ಇಂಟರ್ಫೇಸ್ ನ ತೋರಿಸ್ಬಿಟ್ಟು ಅಂಗಡಿ ಮಾಲೀಕನಿಗೆ ಪೇ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜೂಟ್ ಆಗುವಂಥದ್ದು. ಅಂದ್ರೆ ಕೆಲವೊಂದು ಅಂಗಡಿಗಳಲ್ಲಿ ಇವ್ರ ಅಮೌಂಟ್ ಇಸ್ ಡಿಡಕ್ಟೆಡ್, ಅದ ಕ್ರೆಡಿಟೆಡ್ ಅನ್ನುವಂತಹ ಒಂದು ಸೌಂಡ್ ಕೂಡ ಬರುತ್ತೆ ಸೌಂಡ್ ಬಾಕ್ಸ್ ಅಲ್ಲಿ. ಇನ್ನ ಕೆಲವೊಂದಿಷ್ಟು ಅಂಗಡಿಗಳಲ್ಲಿ ಸೌಂಡ್ ಬರೋದಿಲ್ಲ. ಬಟ್ ಇವರು ಈ ರೀತಿ ಯಾಮಾರಿಸಿ ಬಿರಿಯಾನಿ ತಿಂದಿದ್ದಾರೆ, ಇಯರ್ಬಡ್ಸ್ ಖರೀದಿ ಮಾಡಿದ್ದಾರೆ. ಕೆಲವೊಂದು ಬಟ್ಟೆ ಅಂಗಡಿಗಳಲ್ಲೂ ಕೂಡ ಬಟ್ಟೆಗಳನ್ನ ಖರೀದಿ ಮಾಡಿರುವಂತದ್ದು. ಅಂದ್ರೆ ಒಂದು ದಿನ ಬಿರಿಯಾನಿ ತಿಂದು ಪೇ ಮಾಡಿ ಹೋದಂತ ವ್ಯಕ್ತಿ, ಅಂದ್ರೆ ಆ ಕಳ್ಳ, ಮತ್ತೆ ಅದೇ ದಿನ ಅದೇ ಬಿರಿಯಾನಿ ಅಂಗಡಿಗೆ ಬಂದು ತಿನ್ನುವಂತ ಸಂದರ್ಭದಲ್ಲಿ ಲಾಕ್ ಆಗಿರುವಂತದ್ದು. ಅಂದ್ರೆ ಆತನನ್ನ ಚೆಕ್ ಮಾಡಿದಾಗ ಈ ರೀತಿ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡಿಕೊಂಡು ಇವರು ಪ್ರತಿದಿನ ಈ ರೀತಿ ಸಾಕಷ್ಟು ಸಾವಿರಾರು ಗಟ್ಟಲೆ ಮೋಸ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ರಾಹುಲ್, ಇದು ಈ ರೀತಿ ಎಕ್ಸಾಕ್ಟ್ಲಿ ಫೋನ್ ಪೇ ಯಾವ ರೀತಿ ಇರುತ್ತೆ ಅದೇ ರೀತಿ ವರ್ಕ್ ಆಗುತ್ತೆ. ಆಪ್ ನ ಹೆಸರು ಏನಾದ್ರೂ ಗೊತ್ತಾಗಿದ್ಯಾ ಚಂದನಾ? ಆಪ್ ಯಾವುದು ಅಂತ ಹೇಳಾಗಿದ್ರೆ? ಅದು ಒಂದು APK ಅಪ್ಲಿಕೇಶನ್. ಅದು ವೆಬ್ಸೈಟ್ ಮುಖಾಂತರ ನಾವು APK ಫೈಲ್ ನ ಡೌನ್ಲೋಡ್ ಮಾಡಿದ್ರೆ ಈ ರೀತಿ ಒಂದು ಆಪ್ ಡೌನ್ಲೋಡ್ ಆಗುತ್ತೆ. ಇದು ಯಾವುದೇ ತರದ ಅಧಿಕೃತ ಆಪ್ ಅಲ್ಲ, ಪ್ಲೇ ಸ್ಟೋರ್ ಅಲ್ಲಿ ಸಿಗುವಂತ ಆಪ್ ಅಲ್ಲ. ಇದು ಜಸ್ಟ್ APK ಫೈಲ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ಲಿ ಫೋನ್ ಪೇ ತರ ಇರುತ್ತೆ. ನೀವು 1 ಕೋಟಿ ಬೇಕಾದ್ರೂ ನೀವು ಕಳಿಸ್ಕೊಬಹುದು, ಬಟ್ ಅಮೌಂಟ್ ಬಂದಿರೋದಿಲ್ಲ. 1 ಕೋಟಿ ಇಸ್ ಕ್ರೆಡಿಟೆಡ್ ಅಂತಂದ್ರೆ ಸಕ್ಸಸ್ಫುಲಿ ಪೇಮೆಂಟ್ ಇಸ್ ಡನ್ ಅಂತ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಗೆ. ಅದನ್ನ ತೋರಿಸಿ ಇವರು ಯಾಮಾರಿಸ್ತಾ ಇದ್ದಂತೂ. ಸದ್ಯ ಈಗ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿರುವಂತದ್ದು. ರಾಹುಲ್, ರೈಟ್ ಚಂದನಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.